ನಮಸ್ತೆ, ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಈರುಳ್ಳಿ ಕೋಡ್ಬಳೆ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಸುಲಭ. ಇದನ್ನು ಹುರಿಯೋದು ಎಲ್ಲ ಏನೂ ಬೇಡ. ಹುರಿಬಹುದು, ಆದರೆ ನಾನು ಇನ್ನೊಂದು ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಕೋಡ್ಬಳೆ ನಿಮಗೆಲ್ಲೂ ಬೇಕರಿನಲ್ಲಿ ಅಂಗಡಿಗಳಲ್ಲೆಲ್ಲ ಸಿಕ್ಕೋದು ಇಲ್ಲ. ಇದಕ್ಕೋಸ್ಕರ ಒಂದು ಅರ್ಧ ಪಾವು ಅಂದರೆ 125 ಗ್ರಾಮ್ನಷ್ಟು ಚಿರೋಟಿ ರವೆ ಹಾಕ್ಕೋಬೇಕು. ಅದಕ್ಕೆ 4ರಷ್ಟು ಅಕ್ಕಿ ಹಿಟ್ಟು, ಅದರ ಅಳತೆ ಬೇರೆ ಥರ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ. 4ರಷ್ಟು ಅಕ್ಕಿ ಹಿಟ್ಟು ಅಂದರೆ 2 ಪಾವು ಅಂದರೆ 250 ಗ್ರಾಮು 250 ಗ್ರಾಮ್ 2 ಪಾವು ಅಕ್ಕಿ ಹಾಕಿ ಅದಕ್ಕೆ ನಾವು ಗಸಗಸೆ ಮತ್ತು ಅಚ್ಕಾರದ ಪುಡಿ, ಎಳ್ಳು ಮತ್ತು ಓಮನ ಸ್ವಲ್ಪ ಕೈಯಲ್ಲೇ ಕ್ರಷ್ ಮಾಡಿ ಹಾಕಬೇಕು. ಸ್ಮೆಲ್ ಚೆನ್ನಾಗಿ ಹೊಡೆಯುತ್ತೆ ಅದರಲ್ಲಿ. ಆಮೇಲೆ ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಅದು ಪೇಸ್ಟ್ ಹಿಂಗು ನಾನು ಹೋಟೆಲ್ ಸ್ಪೆಷಲ್ ಹಿಂಗೆ ಯೂಸ್ ಮಾಡೋದು, ಅದನ್ನು ಹಾಕಿದ್ದೀನಿ. ಅದು ಆದಮೇಲೆ ಹುರುಗಡ್ಲೆ ನೀವು ಚಿರೋಟಿ ರವೆ ತೊಗೊಂಡಿದ್ರಲ್ಲ ಅದರ ಅರ್ಧದಷ್ಟು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಕೊಬ್ಬರಿ ಏನು ಜಾಸ್ತಿ ಬೇಕಾಗೋದಿಲ್ಲ ಕೋಡ್ಬಳೆಗಳಿಗೆ. ಅಷ್ಟನ್ನು ಹಾಕ್ಬಿಟ್ಟು ಅದನ್ನು ನೈಸಾಗಿ ಪೌಡ್ರು ಮಾಡ್ಕೋಬೇಕು. ಮಿಕ್ಸಿನಲ್ಲಿ ನೈಸಾಗಿ ಪೌಡ್ರು ಮಾಡಿ ಅದನ್ನು ನಾವು ಈ ಹಿಟ್ಟುಗಳನ್ನೆಲ್ಲ ಹಾಕಿದ್ದೀವಲ್ಲ, ಅಚ್ಕಾರದ ಪುಡಿ, ಅಕ್ಕಿ ಹಿಟ್ಟು, ಚಿರೋಟಿ ರವೆ ಇವುಗಳ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಇದಿಷ್ಟು ಮಿಕ್ಸ್ ಮಾಡಿದಾಗ ನಮಗೆ ಒಟ್ಟು 3 ಪಾವು ಅಂದರೆ 250 ಗ್ರಾಮ್ ಇಂಟು 3 ಈ ಥರ 750 ಗ್ರಾಮ್ನಷ್ಟು ಬರುತ್ತೆ ಇದು. ಇದನ್ನು ಕೈನಲ್ಲಿ ಎಲ್ಲ ಕಡೆನೂ ಮಿಕ್ಸ್ ಆಗೋ ಹಾಗೆ, ಖಾರ ಎಲ್ಲವುದು ಮಿಕ್ಸ್ ಆಗೋ ಹಾಗೆ ಕಲಿಸ್ಕೋಬೇಕು. ಇದಾದಮೇಲೆ ನಾವು ಇದಕ್ಕೆ ನಾವು ಬಿಸಿ ಎಣ್ಣೆ ಹಾಕಬೇಕು. ಮಾಮೂಲಿ ಬೇರೆ ಕೋಡ್ಬಳೆ ಚಕ್ಲಿಗಳಿಗೆಲ್ಲ ಯಾವ ಥರ ಹಾಕ್ತೀವೋ ಆ ಥರನೇ ಬಿಸಿ ಎಣ್ಣೆ ಹಾಕಬೇಕಾಗುತ್ತೆ. ಈ ಬಿಸಿ ಎಣ್ಣೆಗೆ ನಾನು ಒಂದು ಅಳತೆ ಇಟ್ಕೊಂಡಿದ್ದೀನಿ, ಒಂದು ಸೌಟು. ಆ ಸೌಟ್ನಲ್ಲಿ ನಾನು 250 ಗ್ರಾಮ್ಗೆ 1 ಸೌಟು ಅಂತ ನಾನು ಅಳತೆ ಇಟ್ಕೊಂಡಿರೋದು. ಬಿಸಿ ಎಣ್ಣೆನ ಹಿಟ್ಟಿನ ಮೇಲೆ ಹಾಕಿ ಅದು ಹೊಗೆ ಬರಬೇಕು, ಆ ಥರ ಬಿಸಿಯಾಗಿ ಕಾದಿರಬೇಕದು ಎಣ್ಣೆ. ಇದರಲ್ಲಿ ನಾನಿವಾಗ 750 ಗ್ರಾಮ್ ಇರೋದರಿಂದ 3 ಸೌಟು ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಹಾಕಿದ್ಮೇಲೆ ಅದನ್ನು ಸೌಟಲ್ಲೇ ಸ್ವಲ್ಪ ಕೈ ಆಡಿ, ಅದು ಏಕೆಂದರೆ ಕೈ ಸುಡುತ್ತೆ, ಹಾಗಾಗಿ ಆಮೇಲೆ ಅದನ್ನು ಕೈಯಲ್ಲಿ ಕಲಿಸ್ಕೋಬೋದು. ಎಲ್ಲ ಹಿಟ್ಟುಗಳಿಗೂ ಸಹಿತ ಆ ಎಣ್ಣೆ ಅಂಶ ಹೋಗಬೇಕು, ಆ ಥರಕ್ಕೆ ಕಲಿಸ್ಬೇಕು. ಇವಾಗ ಅದನ್ನು ಕೈಯಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕೈಯಲ್ಲಿ ಕಲಿಸಿದ ಮೇಲೆ ನಾನು ಈರುಳ್ಳಿ ತೋರಿಸಿದ್ನಲ್ವ ನಿಮಗೆ, ಒಂದು 250 ಗ್ರಾಮ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ ಬೇಕಾದ್ರೆ ಇನ್ನೊಂದು ಈರುಳ್ಳಿನೂ ಜಾಸ್ತಿ ಹಾಕೋಬೋದು. ನಾನು ಇಲ್ಲಿ ಒಂದು 2ರಿಂದ 3 ಈರುಳ್ಳಿ ಮೀಡಿಯಮ್ ಸೈಜು ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ, ಆಮೇಲೆ ಈಗ ಇದಕ್ಕೆ ನಾವು ಬಿಸಿ ನೀರು ಹಾಕಿ ಕಲಿಸ್ಬೇಕು. ನಾವು ಕಾಫಿ ಕುಡಿತೀವಲ್ಲ ಅಷ್ಟು ಬಿಸಿ ಇರಬೇಕು. ಬಿಸಿ ನೀರು ಹಾಕಿ ಕಲಿಸ್ಬೇಕು. ನಾನಿವಾಗ ಹುರಿಯೋದು ಇಲ್ಲ ಅಂತ ಹೇಳಿದ್ನಲ್ಲ, ಆ ಹುರಿಯೋದು ಇಲ್ಲದರ ಬದಲಿಗೆ ಈ ಹಿಟ್ಟಿಗೆ ನಾವು ಬಿಸಿ ನೀರು ಹಾಕಿ ಕಲಿಸ್ಬೇಕು. ಮೊದಲು ಸ್ವಲ್ಪ ಕೈ ಸುಡುತ್ತೆ. ಬಾಣಲೆ ಚಿಕ್ಕದಾಗಿದ್ದರಿಂದ ನಾನು ದೊಡ್ಡದೊಂದು ಬೌಲ್ ತೊಗೊಂಡಿದ್ದೀನಿ, ಬೇಸನ್ ತೊಗೊಂಡಿದ್ದೀನಿ, ಅದರಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಪರವಾಗಿಲ್ಲ, ಕೈ ಹಾಕಿ ಕಲಿಸೋಷ್ಟು ತಣ್ಣಗೆ ಹಾಕಿದೆ ಇದು. ಈಗ ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಇದು ಹುರಿಯೋದ್ರ ಬದಲಿಗೆ ಬಿಸಿ ನೀರು ಹಾಕೋದು ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಬಿಸಿ ನೀರು ಹಾಕೋಕೆ ಇಷ್ಟ ಇಲ್ಲ ಅಂದರೆ ಮೊದಲು ಹುರ್ಕೋಬಹುದು, ಕೋಡ್ಬಳೆಗೆಲ್ಲ ಹುರಿತೀವಲ್ಲ ಆ ಥರ. ಇದು ಚೆನ್ನಾಗಿರುತ್ತೆ. ಇದನ್ನು ನಾವು ಬೇಯಿಸೋದ್ರಲ್ಲಿರುತ್ತೆ, ಬೇಯಿಸೋ ಪ್ರೊಸೀಜರ್ ಮೇಲೆ ನಮಗೆ ಕೋಡ್ಬಳೆ ಗರಿಗರಿಯಾಗಿ ಬರೋದು ಇರುತ್ತಲ್ವ. ಹಾಗಾಗಿ ಈಗೆಲ್ಲ ಹಿಟ್ಟು ಕಲಸಿ ಆಯಿತು. ಮತ್ತು ನಾನು ಅದನ್ನ ಬಾಣಲೆಗೆ ಇಟ್ಕೊಂಡು ಈಗ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಿಟ್ಟೇ ಸಹಿತ ಈರುಳ್ಳಿ ಸ್ಮೆಲ್ ಬರ್ತಾಯಿದೆ ನೋಡಿ. ಇವಾಗ ಒದ್ದೆ ಬಟ್ಟೆ ಹಾಕಿ ಅದನ್ನ ಮುಚ್ಚಿಟ್ರೆ ಒಳ್ಳೆಯದು, ಯಾಕೆಂದರೆ ಬಿಸಿ ನೀರಲ್ಲಿ ಕಲಸಿರೋದ್ರಿಂದ ಅದೊಂದು ಸ್ವಲ್ಪ ಮೇಲ್ಗಡೆ ಒಣಕೊಳ್ಳುತ್ತೆ. ಈಗ ನಾನು ಕೋಡ್ಬಳೆಗಳನ್ನು ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿ ಅದನ್ನು ಒಲೆ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ. ಆ ಎಣ್ಣೆನೂ ಸಹಿತ ನಾವು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೋಬೇಕು, ಜೋರಾಗಿ ಉರಿ ಮಾಡಬಾರ್ದು. ಈಗ ನಾನು ಒಂದು ಸ್ವಲ್ಪ ಕೋಡ್ಬಳೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅದನ್ನು ಎಣ್ಣೆಗೆ ಹಾಕಿ ತೋರಿಸ್ತೀನಿ. ಈಗ ಒಂದು 8, 10, 15ರಷ್ಟು ಆಗಿದೆ ನೋಡಿ. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಅದು ಎಣ್ಣೆ ಕಾಯ್ತಾ ಇದೆ. ನಾನು ಫ್ಲೇಮ್ ಸಹಿತ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಕೋಡ್ಬಳೆ ಹಾಕಿ 1ರಿಂದ 1.5 ನಿಮಿಷ ತನಕ ಇಷ್ಟೇ ಇರಬೇಕು ಫ್ಲೇಮು ನೋಡಿ. ಇವಾಗ ಕೋಡ್ಬಳೆಗಳನ್ನು ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಅದು ಆದಮೇಲೂ ಸಹಿತ 1.5 ನಿಮಿಷದ ತನಕನೂ ನಾವು ಸೌಟನ್ನು ಹಾಕಬಾರ್ದು. ಸೌಟಲ್ಲಿ ಕೋಡ್ಬಳೆಗಳನ್ನು ಎತ್ತಿ ಇಳಿಸಿ ಅಂತ ಮಾಡಬಾರ್ದು. ಮಧ್ಯದಲ್ಲಿ ನಾವು ಒಂದು ಸೌಟು ತಗೊಂಡು
ಮಧ್ಯದಲ್ಲಿ ನಾವು ಬಾಣಲೆ ತಳ ಇರುತ್ತಲ್ಲ ಅಲ್ಲಿಗೆ ಆ ಸೌಟನ್ನು ಇದು ಮಾಡಿ ಸುಮ್ಮನೆ ಸುತ್ತಿಸ್ಬೇಕು. ಆವಾಗ ಕೋಡ್ಬಳೆಗಳು ಈಜಾಡ್ತವೆ. ಅದಲ್ಲದೆ ನಾವು ಸೌಟಲ್ಲಿ ಎತ್ತಿ ಇಳಿಸಿ ಅಂತ ಮಾಡೋದ್ರಿಂದ ಕೋಡ್ಬಳೆಗಳು ಮುರಿದು ಹೋಗ್ತವೆ, ಯಾಕೆಂದರೆ ಅದು ಹೊರಗಡೆ ಲೇಯರ್ ಬೆಂದಿರೋದಿಲ್ಲ. ನೋಡಿ ಇವಾಗ ಇಷ್ಟೇ ಇದೆ, ಇದನ್ನು ನಾನೆಲ್ಲೂ ಸೌಟ್ ಹಾಕಿಲ್ಲ. ಇವಾಗ ಅದು ಬೇಯ್ತಾ ಇದೆ. ಇವಾಗ ಒಂದು ಮರದ ಸೌಟು ತಗೊಂಡು ಆ ಬಾಣಲೆಯ ತಳ ಇದೆಯಲ್ಲ ಅದಕ್ಕೆ ಆ ಮರದ ಸೌಟಿಂದ ರೊಟೇಟ್ ಮಾಡಬೇಕು. ಹೀಗೆ ರೊಟೇಟ್ ಮಾಡಬೇಕಷ್ಟೇ ಹೊರತು ಇಲ್ಲಾಂದರೆ ಅದು ಮುರಿತಾವೆ, ಅವು ಈಜಾಡ್ತಾವೆ ಅಷ್ಟೇ. ಎಣ್ಣೆಯಲ್ಲಿ ಈಜಾಡೋ ಹಾಗೆ ನಾವು ರೊಟೇಟ್ ಮಾಡಬೇಕು. ನಾನು ಒಂದು ಟ್ರಿಪ್ಪು ನಿಮಗೆ ಕಂಪ್ಲೀಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಬಾಣಲೆ ತಳಕ್ಕೆ ಆ ಮರದ ಸೌಟನ್ನು ಹಾಕಿ ತಿರುಗಿಸೋದಷ್ಟೆ. ಅದ್ರ ಪಾಡಿಗೆ ಅದು ಬೆಂದ್ಕೊಳ್ತಾ ಇದ್ದಾವೆ. ಅದು ಹೊರಗಡೆ ಲೇಯರ್ ಬೇಯಬೇಕು. ಆವಾಗ ನಾವು ಸೌಟಲ್ಲಿ ಎತ್ತಿ ಆಡಿಸಿ ಮಾಡ್ಬೋದು. ನೋಡಿ ಹೀಗೆ 1-2 ಸೆಕೆಂಡು 3 ಸೆಕೆಂಡ್ಗೊಂದು ಸರಿ ನಾವು ಅದೇ ಉರಿನಲ್ಲಿ ನಾವು ಯಾವ್ದು ಇಟ್ಕೊಂಡಿದ್ದೀವೋ ಅದೇ ಉರಿ. ಈ ಪ್ರೊಸೀಜರ್ ಆದಮೇಲೆ ನೀವು ಮೀಡಿಯಮ್ ಫ್ಲೇಮಿಂದ ಲೋ ಫ್ಲೇಮ್ ಅಲ್ಲ, ಮೀಡಿಯಮ್ಮು ಅಲ್ಲ, ಮಿಡ್ಲಲ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ನ ಮಧ್ಯದಲ್ಲಿ ನಾವು ಸ್ಟವನ್ನು ಫ್ಲೇಮ್ನ ಇಟ್ಕೋಬೇಕಾಗತ್ತೆ. ಈಗ ಇದಿಷ್ಟು ಆಗೋ ತನಕ ಇದು ಫಸ್ಟಿನ ಸ್ಟೆಪ್. ಇದು ಎಣ್ಣೆಗೆ ಹಾಕಿದ ಮೇಲೆ ಫಸ್ಟಿನ ಸ್ಟೆಪ್ ಇದು. ಇದು ಆದಮೇಲೆ ನಿಮಗೆ ಫುಲ್ಲು ಫೋಕಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದು ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯ್ತಾ ಇದೆ. ಇದು ಇವಾಗ ಪರವಾಗಿಲ್ಲ, ಸೌಟ್ ತಗಲಿದ್ರೂ ನಿಮಗೇನು ಕೋಡ್ಬಳೆಗಳು ಮುರಿಯಲ್ಲ, ಯಾಕೆಂದರೆ ಹೊರಗಡೆ ಲೇಯರ್ ಬೆಂದಾಯಿತು. ಇವಾಗ ಮಧ್ಯದ ಲೇಯರ್ ಬೇಯ್ತಾ ಇದೆ. ಈ ಥರ ಬೇಯ್ತಾ ಬರಬೇಕದು. ಆಮೇಲೆ ಲಾಸ್ಟು ಸ್ಟೆಪ್ ನಿಮ್ಗೆ ಹೇಗೆ ಅಂದರೆ ಒಳಗಡೆ ಕೋಡ್ಬಳೆ ಒಳಗಡೆ ಅದು ಬೆಂದ ಮೇಲೆ ನಿಮಗೆ ಗರಿಗರಿ ಬರೋದು. ಇಷ್ಟಕ್ಕೆ ನೀವು ಆಫ್ ಮಾಡಿಬಿಟ್ರೆ ಅದು ಕೋಡ್ಬಳೆ ಮೆತ್ತಗಾಗುತ್ತೆ. ಅದು ಸೌಂಡ್ ಹೇಗಿದೆ ಅಂತಲೂ ಸಹಿತ ನಾನು ನಿಮಗೆ ಕೇಳಿಸಿದ್ದೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರುತ್ತದೋ ಸೌಂಡ್ ಯಾವ ಥರ ಬರುತ್ತೋ ಅದು 1 ನಿಮಿಷ ಅಷ್ಟೇ, 1 ನಿಮಿಷ ಅಥವಾ 50 ಸೆಕೆಂಡು ಆ ಸೌಂಡ್ ಬಂದ ತಕ್ಷಣವೇ ನೀವು ಕೋಡ್ಬಳೆಗಳನ್ನು ಬಾಣಲೆಯಿಂದ ತೆಗಿಬಹುದು. ಈಗ ಇದರಲ್ಲಿ ಏನೂ ತೊಂದರೆ ಇಲ್ಲ. ಇವಾಗ ಸೌಟಲ್ಲಿ ಮೇಲೆ ಕೆಳಗೆ ಮಾಡಿದ್ರೂ ಕೆಳಗೆ ಬಿದ್ದರೂ ಅದೇನು ಮುರಿಯೋದಿಲ್ಲ. ನೆಕ್ಸ್ಟ್ ನೋಡಿ, ಇದು ಲಾಸ್ಟ್ ಸ್ಟೆಪ್ಪು. ಈ ಸ್ಟೆಪ್ಪನ್ನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಆ ಸೌಂಡ್ ಕೇಳ್ತಾ ಇದೆ, ಎಣ್ಣೆ ಕುಡ್ಕೋತಾ ಇದೆ. ಇದನ್ನು ಒಂದು 50 ನಿಮಿಷ ಅದೇ ಥರ ಸೌಂಡ್ ಆದಮೇಲೆ ಎಣ್ಣೆ ಕುಡಿಯೋದನ್ನು ಬಿಡುತ್ತೆ ಕೋಡ್ಬಳೆ. ಈಗ ಇದು ಗರಿಗರಿ ಆಗೋದಕ್ಕೆ ಹೆಲ್ಪ್ ಆಗೋದಕ್ಕೆ ಈ ಥರ ಉರಿ ಇರಬೇಕು. ಆಯಿತು, ಇವಾಗ ಆಯಿತು, ತೆಗ್ದಿದ್ದೀನಿ. ಇವಾಗ ಸೌಂಡ್ ಬರಬೇಕು, ಕಾಯಿನ್ ಸೌಂಡ್ ಬರಬೇಕು ಅಷ್ಟೇ. ನೋಡಿ ಇವಾಗ ಸೌಂಡ್ ಹೇಗಿದೆ, ತುಂಬ ಟೇಸ್ಟಿನೂ ಆಗಿರುತ್ತೆ, ತುಂಬ ಕ್ರಿಸ್ಪಿಯಾಗೂ ಬಂದಿದೆ. ನೀವು ಇದನ್ನು 15-20 ದಿನ ಇಟ್ಕೊಂಡು ತಿನ್ಬೋದು, ಆದರೆ ಅಲ್ಲಿ ತನಕ ಉಳಿಯೋದಿಲ್ಲ ಬಿಡಿ, ಅಷ್ಟು ಟೇಸ್ಟ್ ಆಗಿದೆ. ಅಲ್ಟಿಮೇಟ್ ಆಗಿದೆ ಟೇಸ್ಟು ಈರುಳ್ಳಿ ಹಾಕಿರೋದ್ರಿಂದ. ಇವಾಗ ನೋಡಿ ನಾನು ಕೈಯಲ್ಲಿ ಮುರಿದು ತೋರಿಸ್ತೀನಿ ಎಷ್ಟು ಗರಿಗರಿಯಾಗಿದೆ. ಆ ಸೌಂಡ್ ಬೇರೆ ನೋಡಿ ನೀವು ಹೇಗೆ ಬರುತ್ತೆ ಅಂತ. ಇದನ್ನು ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.